ಹಿಂದಿಂದ ಬರಾಕತ್ತಾರ ನೋಡ್ರಿ. ಈಗೇನೋ ಮನಸ್ಸಿಗೆ ಸಮಾಧಾನ ಇಲ್ರಿ, ವಿಚಿತ್ರ ಅನ್ಸಾಗತ್ತದ್ರಿ. ಯಾವಾಗ ಈ ಮನ್ಯಾಗ ಕಾಲಿಟ್ಟಿವು ಅವಾಗಿನಿಂದ ಮನಸ್ಸಿಗೆ ಸಮಾಧಾನ ಇಲ್ಲ, ನೆಮ್ಮದಿನೇ ಇಲ್ಲದಂಗೈತಿ. ಏ ಹಂಗೇನಿಲ್ಲದು, ನೀವು ಊರಾಗಿನ ಮಂದಿ ಮಾತ ತಲೆಗೆ ಇಟ್ಕೊಂಡು ಕುಂತಿದಿ, ಅದಕ್ಕೆ ನಿನಗ ಹಂಗ ಅನಿಸ್ಲತ್ತದ. ಯಾರು ಬರತಾರ, ಯಾರು ಕಣ್ಣಿಟ್ಟಾರ, ಹಂಗೇನಿಲ್ಲದ. ನಡಿ ಪೈಲ ಅಡ್ಗಿ ಮನಿ ಸ್ವಚ್ಛ ಮಾಡಿ ಫಸ್ಟ್ ಅಡ್ಗಿ ಮಾಡು. ಅಡ್ಗಿ ಮಾಡಿದ್ಮ್ಯಾಗ ಊಟ ಮಾಡಿ ಆಮೇಲೆಲ್ಲ ವಿಚಾರ ಮಾಡೋಣಂತ ಏನ್ ಮಾಡ್ಬೇಕು ಏನಿಲ್ಲ ಅಂತೇಳಿ. ನಡಿ ಮೊದ್ಲು. ಅಯ್ಯ, ನನ್ಗೇನ್ ಅನ್ಸಾಕತೈತಿ ಅದೇ ಹೇಳಾಗತ್ತನ್ನ. ಮಂದಿ ಮಾತು ಯಾಕೆ ಕೇಳಿ, ನನ್ಗೇನ್ ಗೊತ್ತಾಗಂಗಿಲ್ಲನ ಏನಾಗತೈತಿ ಅಂತ ಹೇಳಿ. ಇವ್ರಂತೂ ಏನು ತಲೆಯಾಗ ಹಾಕೋವಾರು. ನನಗಂತೂ ಪಕ್ಕ ಅನ್ಸಾಗತೈತಿ ಇಲ್ಲೇನೋ ಐತಿ, ಏನೋ ರಹಸ್ಯ ಐತಿ, ಮನೆಗೇನೋ ನಡೆದೈತಿ ಅಂತ. ಇಲ್ಲಂದ್ರ ನನಗ್ಯಾಕೆ ಹಂಗ ಅನಿಸೈತಿ, ಯಾರೋ ನಮ್ಮ ಹಿಂದೆ ನಿಂತಾರ, ನಮಗ್ ನೋಡಾಕತ್ತಾರ ಅಂತ. ಅಯ್ಯೋ ಶಿವನ, ಇವು ದೇವ್ರಿ ಏನ್ ಮಾಡ್ಲೇವ ನಾನು. ರೀ ಎಲ್ಲಿದ್ದೀರಿ ನೀವು? ರೀ ನೋಡ್ ಬರ್ರಿ, ಮನೆಗಿನ ಭಾಂಡೆ ಎಲ್ಲ ತಾನ ತಳಗ್ ಬೀಳಾಗತ್ತಾವ. ರೀ ಎಲ್ಲಿದ್ದೀರಿ ನೀವು? ಅಯ್ಯೋ ಇಲ್ಲಿ ನಿಂತೀರಿ ನೀವು, ಇಲ್ಲಿ ನಿಂತ ಏನ್ ಮಾಡಾಕತ್ತೀರಿ? ಅಲ್ಲಿ ನೋಡ್ ಬರ್ರಿ ಮನ್ಯಾಗ. ಏ ಸುನೀತಾ, ಯಾಕ ಹಂಗ ಚೀರಾಗತ್ತಿಯಲ್ಲ? ಏನತ್ತೊಮ್ಮೆ ದೇವ್ ನೋಡ್ದಂಗ ಚೀರಾಗತ್ತಿಯಲ್ಲ? ಕಿವಿ ಅನ್ನೋದು ಒಡೆದು ಹೋದು ನಾನು. ಏನಾತ್ ಹೇಳಿ ಈಗ? ರೀ ನಾನ ಅಡಿಗೆ ಮಾಡಾಕತ್ತಿದ್ನಲ್ಲ, ಅಡಿಗೆ ಮನ್ಯಾಗ ಎಲ್ಲಾ ಸಾಮಾನುಗಳು ಗಾಳ್ಯಾಗ ಹಾರಾಡಿ ತಳಗ್ ಬೀಳಾಕತ್ತಾವ್ರಿ. ಸುನೀತಾ, ಏನ್ ಹೇಳಕತ್ತಿ ನೀನು? ಸಾಮಾನುಗಳು ಗಾಳ್ಯಾಗ ಹಾರಿ ತಳಗ್ ಬೀಳಾಗತ್ತಾವ? ಅವಕ್ಕೇನ ಹಾರ್ಯಾಕ ಪಂಕ ಬಂದವನ? ಅವನ್ ಗುಬ್ಬಿ ಕಾಗಿ ಅನ್ಕೊಂಡಿ? ನಡಿ ಅಡಿಗೆ ಮನ್ಯಾಗ ತೋರ್ಸ್ ನಡಿ. ಅಯ್ಯವ್ವ ನೋಡ್ರಿ, ಅಡಿಗೆ ಮನೆಲ್ಲ ಸ್ವಚ್ಛಂಗೆ ಕಸ ಹೊಡೆದೇನ್ರಿ. ಈಗ ನೋಡ್ರಿ ಮತ್ತೆ ತಿಪ್ಪೆ ಆಗೈತಿ. ಯಾರು ಅದಾರಿ ಮನ್ಯಾಗ? ನಮಗ್ ಬಿಟ್ಟಿಲ್ಲ ಯಾರು ಅದಾರ? ಹಾ ಸುನೀತಾ, ನಾನು ನೋಡಾಕತ್ತೀನಿ. ನೀ ಹೇಳೋದೆಲ್ಲ ಖರೇನೇ ಐತಿ. ನಾನ ನಿನ್ ಮಾತ ಕಿವ್ಯಾಗ ಹಾಕೋಲಿಲ್ಲ. ಈಗ ಏನಾರ ಒಂದ್ ಮಾಡ್ಬೇಕಿದಕ್ಕೆ, ಹಿಂಗ ಬಿಟ್ರ ನಡೆಯಂಗಿಲ್ಲ. ಈಗ ಗೊತ್ತಾತ ನಿಮಗ ನಾ ಯಾಕೆ ಹೇಳಾಕತ್ತಿದ್ನಿ ಅಂತ? ಈಗ ಏನಾರ ಒಂದ್ ಜಲ್ದಿ ಮಾಡಬೇಕ್ರಿ, ಇಲ್ಲ ಯಾರ ಜೀವಕ್ಕೆ ಏನಾರ ಆತಂದ್ರ ಏನ್ ಮಾಡೋದ್ರಿ? ಆತ, ಈ ಮನಿ ಬಗ್ಗೆ ಹೆಚ್ಚಾಗಿ ತಿಳ್ಕೊಂಡಿದ್ದಂದ್ರ ಗೌರವಜ್ಜಿ, ಅವರಿಗೆ ಒಂದ್ ಮಾತು ಕೇಳಿ ಬರ್ತೀನಿ ಏನ್ ಮಾಡ್ಬೇಕು ಏನಿಲ್ಲ ಅಂತ. ನಾ ಬರ್ತೇನಂತ, ಹೋಗಿ ನೀವು ಹುಷಾರ್ಲೇ ಇವ್ರ ಮನ್ಯಾಗ. ಏನಪ್ಪ ರಮೇಶ, ಇಷ್ಟು ದೂರ ಬಂದೆಲ್ಲ ಹುಡ್ಕೊಂಡ? ಏನಾರ ಕೆಲ್ಸ ಇತ್ತನ? ಯಾವಾಗ ಬಂದಿ ಊರಿಂದ? ಏನು ಹೇಳೇ ಇಲ್ಲಲ್ಲಪ್ಪ ನಮಗ. ನೀನು ಮುಂಜಾನೆ ಬಂದೀನಿ. ನಮ್ಮ ಮನ್ಯಾಗ ಏನೋ ಸಮಸ್ಯೆ ಕಾಣತೈತಿ. ಯಾರೋ ಅಲ್ಲಿ ನಮ್ಮ ಹಿಂದಿಂದ ತಿರುಗಾಡ್ದಂಗ ಅನ್ಸತೈತಿ. ಯಾಕದ ಹಂಗ? ಇದು ಈಗಿಂದಲ್ಲಪ್ಪ, ನಿಮ್ಮ ಮುತ್ತಜ್ಜ ಮಾಡಿದ ಪಾಪ ಅದ. ನಿಮ್ಮ ಮುತ್ತಜ್ಜ ಭಾಳ ದೊಡ್ಡ ಸಾವುಕಾರ ಇಡೀ ಊರಿಗೆ. ಅವನ್ ಹೊಲ್ದಾಗ ರಂಗಣ್ಣಂದ ಪರಿವಾರ ಕೆಲಸ ಮಾಡ್ಕೊಂತಿತ್ತು. ರಂಗಣ್ಣಗ ತನ್ನ ಹೆಂಡತಿ ತನ್ನ ಮಗನ್ ಬಿಟ್ರ ಬೇರೆ ಪ್ರಪಂಚನೇ ಇದ್ದಿದ್ದಿಲ್ಲ. ಅವ್ರ ಮನ್ಯಾಗ ಬಡತನ ಇದ್ರು, ಅವ್ರ ಮನ್ಯಾಗ ಸುಖ ಶಾಂತಿಗೆ ಅನ್ನೋದು ಏನೋ ಕೊರತೆನೇ ಇರ್ಲಿಲ್ಲ. ಅಷ್ಟಾದ್ರೂ ನಿಮ್ಮ ಮುತ್ತಜ್ಜಗ ಅವ್ರ ಮ್ಯಾಗ ಕಣ್ಣು ಬಿತ್ತು. ಅವ್ರ ಮೂವರ್ನ ಬಲಿ ಕೊಟ್ರ ತನ್ನ ಆಸ್ತಿ ಇನ್ನೂ ಹೆಚ್ಚಾಕೈತಿ ಅಂತೇಳಿ ನಂಬಿದ್ದವ. ಅದಕ್ಕೆ ಪಾಪ ಅವ್ರಿಗೆ ರಂಬಿಸಿ ಮನೆಗೆ ಊಟಕ್ಕೆ ಬರ್ರಿ ಅಂತ ಕರೆದು ಊಟನೂ ಹಾಕದ. ಆಮೇಲೆ
ಅದ ಮನ್ಯಾಗ ಹೂತಾಕ್ಬಿಟ್ಟಪ್ಪ ಅವ್ರನ್ನ ಜೀವಂತ ಹೂತಾಕ್ಬಿಟ್ಟ. ಅದ ಈಗ ನೆಲ ರಕ್ತದ ಕಲಿಯಾಗಿ ಉಳ್ದೈತಿ. ಆ ನೆಲ ಈಗ ಕೆಂಪಾಗಿ ಬದ್ಲಾಗೈತಿ ಅಪ್ಪ. ಅಂತ ಮನ್ಯಾಗ ಹೇಳ್ದ ಕೇಳ್ದ ಬಂದಿಯಲ್ಲೋ. ಈಗ ನಿಮ್ಮ ಮುತ್ತಜ್ಜ ಮಾಡಿದ್ದು ಸುಮ್ಮ ಬಿಡ್ತೈತೇನ ಅದು? ಅವ್ರ ವಂಶದವ್ರು ನಿಮಗ್ ಬೆನ್ ಹತ್ತದನ ಅದ. ಅಲ್ರಿ, ನೀವು ಊರಿಂದ ಬಂದವ್ರ ನೇರವಾಗಿ ಅದ ಮನೆಗೆ ಯಾಕೆ ಹೋದ್ರಿ? ನಮ್ಮ ಮನೆಗೆ ಬರ್ಬೇಕಿಲ್ರಿ ನೀವು? ಭಾಳ ದಿವಸದಿಂದ ಬಂದೈತಿ ಮನಿ ಅದ. ಎಲ್ಲ ಸ್ವಚ್ಛ ಮಾಡಿದಿ, ಮತ್ತೆ ಹಂಗೇನೂ ಆಗಿಲ್ಲಲ್ಲ? ನನಗರ ಹೊರಗೆ ಹೋದಾಗ ಇದೇ ಚಿಂತೆ ಆಗ್ಬಿಟ್ಟಿತ್ತು ನೋಡು. ಏನಿಲ್ರಿ, ಸಾವಿತ್ರಕ್ಕ ಬಂದಿಲ್ರಿ. ಅಕ್ಕಿನ ಜೊತೆ ಸೇರಿ ಎಲ್ಲ ಸ್ವಚ್ಛ ಮಾಡೀನ್ರಿ. ಮತ್ತೇನ್ ಆಗಿಲ್ರಿ, ಅಂಜಿಕ್ ಮಾತ್ರ ಬರಾಕತ್ತೈತ್ರಿ. ಇವ ಯಾರಿದ್ರಿ ಇಲ್ಲಿ? ಬರ್ರಿ ಅದ್ರ ಹಿಂದೆ ನಿಂತು ಅನ್ಸಾಕತ್ತೀರಿ. ಯಾರಿದ್ರಿ? ಸುಮ್ಮ ಮುಂದೆ ಬರ್ರಿ ನೋಡ್ರಿ. ಮತ್ತ ಬರ್ತೀರಿಲ್ಲ? ಯಾರಿದ್ರಿ ನೀವು ಇಲ್ಲಿ? ಬಿಡಲ್ಲ, ಯಾರಿಗೂ ಬಿಡಂಗಿಲ್ಲ. ನಾನ್ ಸಂಸಾರ ಬಲಿ ತಗೊಂಡಂಗ ನಿಮ್ಗೂ ತಗೋತೀನಿ. ಇವ ಇದೇನ ಇದೇನ್ ಕರಾಕತ್ತೈತಿವ ಹಿಂಗ? ರೀ ಎಲ್ಲಿ ಹೋದ್ರಿ ನನ್ ಬಿಟ್ಟ? ಈ ಮನೆಗೆಲ್ಲ ಕುಸ್ರು ಕಟ್ಟತೈತಿಲ್ಲ ಇವ. ಇದೇನ್ ಬೆನ್ ಹತ್ತೋದಿವ್ರ? ರೀ ಏನಾರ ಮಾಡ್ರಿ, ಇಲ್ಲಂದ್ರ ನಮ್ಮನ್ನ ಬಲಿ ತಗೊಂಡ ಬಿಡ್ತಾವ್ರಿ ಅವು. ಹೌದು, ಇದೆಲ್ಲ ಏನ್ ಮಾಡ್ಬೇಕು ಅಂತ ತಿಳ್ಕೊಂಡ್ ಬಂದಿನಿ. ಅದಕ್ಕೆ ಹೋಗಿದ್ನಿ ಮುಂಜಾಳೆನ. ನೀ ಅಂಜಕ್ ಹೋಗ್ಬೇಡ, ಇನ್ ಮುಂದೆ ಈ ಸಮಸ್ಯೆ ಇರಂಗಿಲ್ಲ. ಆತ್, ಪೂಜೆ ಎಲ್ಲ ಮುಗೀತು. ಈಗ ಅವ್ರ 3 ಮಂದಿಗೆ ಮುಕ್ತಿ ಸಿಕ್ಬಿಡ್ತೀವಿ. ಈಗ ನಿಮಗೆ ಯಾರೂ ತ್ರಾಸ ಕೊಡಂಗಿಲ್ಲ. ನೀವಿನ್ ಮುಂದ ಆರಾಮಾಗಿರ್ಬೋದು. ನಮ್ಮ ಮುತ್ತಜ್ಜ ಮಾಡಿದ ಪಾಪ ಇವತ್ತಿಗೆ ಪರಿಹಾರ ಆತ್ ನೋಡ್ರಿ. ಅವ್ರ 3 ಮಂದಿಗೆ ಮುಕ್ತಿ ಸಿಕ್ತು. ಇನ್ ಮುಂದ ನೆಮ್ಮದಿಯಿಂದ ಇರೋದು. ಯಾವ ಕಾಟನೂ ಇಲ್ಲ, ಯಾವ ಪಾಪನೂ ಇಲ್ಲ.